ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಎಪಿಸೋಡ್ 6. ಮೇ ಐ ಕಮಿನ್ ಸರ್ ಎಂದು ಬಂದ ಮಧುರ ಧ್ವನಿಗೆ ಎಲ್ಲ ಅಂತ ನೋಡಲು ಬಾಗಿಲಲ್ಲಿ ನಿಂತಿದ್ದಳು ನಿಧಿ. ಓಡಿಕೊಂಡು ಬಂದಿದ್ದ ಕಾರಣ ಏದುಸಿರು ಬಿಡುತ್ತಿದ್ದಳು. ಕಮಿನ್ ಎಂದಾಗ ಕೂರಲು ನೋಡಿದಳು. ಎಲ್ಲ ಬೆಂಚಸ್ ಫುಲ್ ಆಗಿದ್ದವು. ಇದ್ದದ್ದು ಎರಡೇ ಪ್ಲೇಸ್. ಒಂದು ಅವಳನ್ನು ತಿಂದಾಕುವ ಹಾಗೆ ನೋಡುತ್ತಿದ್ದ ವೈಭವ್ ವೈರಿ ನಿತಿನ್ ಪಕ್ಕ, ಮತ್ತೊಂದು ವೈಭವ್ ಪಕ್ಕ. ಅವಳು ಹೋಗಿ ನಿತಿನ್ ಪಕ್ಕ ಕುಳಿತಾಗ ಉರಿದು ಹೋದ ವೈಭವ್ ಹಲ್ಲು ಕಡಿದ. ಎಷ್ಟಿರಬೇಕು ಇವಳಿಗೆ, ನನ್ನ ಪಕ್ಕ ಜಾಗ ಇದ್ರೂ ಅವನ ಪಕ್ಕ ಕುಳಿತಲು ನೋಡು. ಇರಲಿ, ಮಾಡ್ತೀನಿ ನಿನಗೆ ಎಂದವ ಪಾಠದ ಕಡೆಗೆ ಗಮನ ಕೊಟ್ಟ. ಥ್ಯಾಂಕ್ ಯು ನಿಧಿ, ನನ್ನ ಪಕ್ಕ ಕೂತಿದ್ದಕ್ಕೆ ಎಂದು ಪಿಸುಗುಟ್ಟಿದ ನಿತಿನ್. ಅವಳ ನಗುವಷ್ಟೇ ಉತ್ತರ ಅವನಿಗೆ. ಕ್ಲಾಸ್ ಮುಗಿಯುವುದೇ ಕಾಯುತ್ತಿದ್ದ ವೈಭವ್. ಕ್ಲಾಸ್ ಮುಗಿದ ತಕ್ಷಣ ಅವಳು ವರ್ಷಳ ಜೊತೆ ಕ್ಯಾಂಟೀನ್ಗೆ ನಡೆದಳು. ಬೆಳಗ್ಗೆ ತಿಂಡಿ ತಿಂದು ಬಂದಿರಲಿಲ್ಲ ಅವಳು. ಅವರು ಬಂದು ಕುಳಿತು 10 ನಿಮಿಷದಲ್ಲಿ ಅವಳ ಫೋನ್ ರಿಂಗ್ ಅಣಿಸಿತು. ಹಲೋ ಎಂದು ಫೋನ್ ಕಿವಿಗಿರಿಸಿಕೊಂಡಳು. ಆಂಟಿ, ನಾನು ಈಗಲೇ ಬರ್ತೀನಿ. ಯಾವ ಆಸ್ಪತ್ರೆ ಎಂದು ಕೇಳಿ ಎದ್ದು ನಿಂತವಳು. ವರ್ಷ, ಆಮೇಲೆ ಸಿಗ್ತೀನಿ ಕಣೆ ಎಂದು ಡಬ್ಬಿಯ ಹಾಗೆ ತುಂಬಿಕೊಂಡಳು ಬ್ಯಾಗಿಗೆ. ಏನಾಯಿತು ನಿಧಿ, ಎಲ್ಲ ಓಕೆ ಅಲ್ವಾ ಎಂದು ಕೇಳಿದ ಗೆಳತಿಗೆ. ಇಲ್ಲ ಕಣೆ, ಅಮ್ಮನಿಗೆ ಬಿ ಜಾಸ್ತಿಯಾಗಿ ಬಿದ್ದು ಬಿಟ್ಟಿದ್ದಾರಂತೆ. ಈಗಷ್ಟೇ ಪಕ್ಕದ ಮನೆಯ ಆಂಟಿ ಫೋನ್ ಮಾಡಿದರು. ಸಾಧ್ಯ ಆದರೆ ಬರ್ತೀನಿ, ಇಲ್ಲ ನಾಳೆ ಬರ್ತೀನಿ ಬಾಯ್ ಎಂದು ಹೊರಡಲು ಅನುವಾದಾಗ ಎದುರಾಯಿತು ವೈಭವ್ ಗ್ಯಾಂಗ್. ಏನೇ ಎಡವಟ್ಟು, ಎಲ್ಲಿಗೆ ಇಷ್ಟು ಅವಸರ ಎಂದ ಅವಳನ್ನು ಅಡ್ಡಗಟ್ಟಿ. ವೈಭವ್, ದಾರಿ ಬಿಡು ಎಂದು ಅವನಿಂದ ಸರಿದು ಹೋಗಲು ನೋಡಿದಳು. ಆಗಲ್ಲ ಕಣೆ, ಅದೆಷ್ಟು ಕೊಬ್ಬಿದ್ರೆ ನೀನು ನನ್ನ ವೈರಿ ಎದುರೇ ನನಗೆ ಅವಮಾನ ಮಾಡಿದೆ ಎಂದು ಕೋಪದಿಂದ. ಆದರೆ ಅವನ ಮಾತಿನ ಕಡೆಗೆ ಅವಳ ಲಕ್ಷ್ಯವಿಲ್ಲ. ಪ್ಲೀಸ್ ವೈಭವ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಂದು ನಿಧಿ ಹೇಳುವಾಗ, ವೈಭವ್, ನಿನಗೆ ಒಂದು ಸಾರಿ ಹೇಳಿದರೆ ಅರ್ಥ ಆಗಲ್ವಾ? ಅವಳು ಹೇಳಿದ್ದು ಕೇಳಿಲ್ವಾ? ಬಿಡು ದಾರಿ ಎಂದು ಜೋರು ಮಾಡಿದಳು ವರ್ಷ. ಏಯ್, ನೀನು ಬಾಲ ಬಿಚ್ಚಬೇಡ, ಇದು ಅವಳಿಗೂ ನನಗೂ ಸಂಬಂಧಪಟ್ಟ ವಿಷಯ ಎಂದವ ಮತ್ತೆ ನಿಧಿಯತ್ತ ನೋಡುತ್ತಾ. ಉತ್ತರ ಹೇಳು, ನಿತಿನ್ ಪಕ್ಕ ಯಾಕೆ ಕುಳಿತೆ ಎಂದವನ ಮಾತಿಗೆ, ವೈಭವ್ ಪ್ಲೀಸ್ ದಾರಿ ಬಿಡು ಎಂದಳು ನಿಧಿ ಬೇಡಿಕೊಳ್ಳುತ್ತಲೇ. ಬಿಡೋಕ್ಕಾಗಲ್ಲ ಅಂದರೆ ಏನೇ ಮಾಡ್ತೀಯಾ? ನನ್ನ ಪಕ್ಕ ಪ್ಲೇಸ್ ಇದ್ದರೂ ಅವನ ಪಕ್ಕ ಯಾಕೆ ಕೂತೆ ನೀನು ಎಂದು ಅವಳ ಎರಡು ಬದಿ ಕೈ ಇಟ್ಟಾಗ, ವೈಭವ್, ಅದಮ್ಮನ ಮಾತಾಡೋ ಸಮಯದಲ್ಲ, ಪ್ಲೀಸ್ ನನಗೆ ಎಮರ್ಜೆನ್ಸಿ ಇದೆ, ಹೋಗೋಗ್ಬಿಡು ಎಂದು ಸರಿಯ ನೋಡಿದವಳ ಕೆನ್ನೆ ಒತ್ತಿ ಹಿಡಿದು, ಏನೇನೆಂದು ಮೊದಲು ಉತ್ತರ ಹೇಳು ಎಂದಾಗ ತನ್ನಲ್ಲಿದ್ದ ಬೇಸರ ಕೋಪವನ್ನೆಲ್ಲ ಒಗ್ಗೂಡಿಸಿ ಅವನೆದೆಗೆ ಕೈ ಹಾಕಿ ತಳ್ಳಿದ ಹುಡುಗಿ. ಒಂದು ಸರಿ ಹೇಳಿದರೆ ಅರ್ಥ ಮಾಡ್ಕೋಬೇಕು. ನೀನು ಮನುಷ್ಯನ ಥರ ಕಾಣಲಿಲ್ಲ ನನಗೆ, ಅದಕ್ಕೆ ಅವನ ಪಕ್ಕ ಕುಳಿತೆ ಎಂದು ಜೋರು ಧ್ವನಿಯಲ್ಲಿ ಹೇಳಿದಾಗ ಅಲ್ಲೇ ಇದ್ದ ನಿತಿನ್ನ ಕರೆ ಉರಿದು ಹೋದ ವೈಭವ್. ಏನಂದೆ ನೀನು? ನಾನು ಮನುಷ್ಯನ ಥರ ಕಾಣಲಿಲ್ವಾ ಎಂದು ಉರಿದುಕೊಂಡು ಮಾತನಾಡಿದ ವೈಭವ್. ಕರೆಕ್ಟಾಗಿ ಹೇಳಿದೆ ನೋಡು ನಿಧಿ ಎಂದು ನಿತಿನ್ ಮಾತು ಮತ್ತಷ್ಟು ತುಪ್ಪ ಸುರಿಯಿತು ಉರಿವ ಬೆಂಕಿಗೆ. ಹೌದಾ, ಇಷ್ಟು ದಿನ ಏನೋ ಪಾಪ ಅಂತ ಬಿಟ್ಟಿದ್ದೆ ಕಣೆ ನಿನ್ನ. ಇನ್ಮುಂದೆ ಮೃಗ ಹೇಗಿರುತ್ತೆ ಅಂತ ತೋರಿಸ್ತೀನಿ ನನಗೆ. ನಾನು ಮನುಷ್ಯ ಅಲ್ಲ ಅಲ್ವಾ ಎಂದವ ಇನ್ನೂ ಉರಿಯುವ ಕೆಂಡವಾಗಲು. ವರ್ಷ, ಇಫ್ ಯು ಡೋಂಟ್ ಮೈಂಡ್ ನಿನ್ನ ಸ್ಕೂಟಿ ಕೀ ಕೊಡ್ತೀಯಾ? ಬೇಗ ಹೋಗಬೇಕು, ನಾನು ಟೈಮ್ ಆಯಿತು ಎಂದ ನಿಧಿ ಅವನ ಮಾತಿಗೆ ಸೊಪ್ಪು ಹಾಕದೆ ವರ್ಷಾಳಿಂದ ಸ್ಕೂಟಿ ಕೀ ತೆಗೆದುಕೊಂಡು ಓಡಿದಳು. ನಿಮಿಷದಲ್ಲಿ ಅವಳ ಸ್ಕೂಟಿ ಕಣ್ಮರೆಯಾಯಿತು. ಆದರೆ ಅವಳನ್ನೇ ನೋಡುತ್ತಿದ್ದ ವೈಭವ್ ಮಾತ್ರ ಕೆಂಡದ ಮೇಲೆ ನಿಂತವನಂತೆ ಆಡುತ್ತಾ ಅಲ್ಲಿಂದ ಕಾಲ್ಕಿತ್ತಿದ್ದ. 100ರ ವೇಗದಲ್ಲಿ ಸ್ಕೂಟಿ ಓಡಿಸಿಕೊಂಡು ಬಂದು ನಿಂತಳು ನಿಧಿ ಚಿಕ್ಕ ಆಸ್ಪತ್ರೆಯ ಮುಂದೆ. ಅವಳಿಗೆಂದು ಇರುವುದು ಅದೊಂದೇ ಜೀವ. ಏನಾದರೂ ಹೆಚ್ಚು ಕಡಿಮೆ ಆದರೂ ಸಹಿಸಳು ಅವಳು. ಅಮ್ಮ, ಏನಾಯ್ತಮ್ಮ, ಹೇಗಿದೆಯಾ ಎಂದು ಕಣ್ತುಂಬಿಕೊಂಡು ಓಡಿ ಬಂದಳು ಅಮ್ಮನ ಬಳಿಗೆ. ನಾನು ಚೆನ್ನಾಗಿದ್ದೀನಿ ಕಣೆ, ಚೂರು ಕಣ್ಣು ಮಂಜಾಯಿತು, ಹಾಗೆ ಕೂತಿದ್ದೆ, ಇವರು ನೋಡಿದರೆ ಕರೆದುಕೊಂಡು ಬಂದುಬಿಟ್ರು ಎಂದು ಸುಳ್ಳಾಡಿದರೂ ಮಗಳ ಅಳುವ ನೋಡಲಾಗದೆ. ಇಲ್ಲ ಕಣಮ್ಮ ನಿಧಿ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಾಗ ಇದ್ದಕ್ಕಿದ್ದಂತೆ ಬಿದ್ದುಬಿಟ್ಲು ನಿನ್ನಮ್ಮ. ನಾವು ಗಾಬರಿಯಿಂದ ಇಲ್ಲಿ ಕರೆದುಕೊಂಡು ಬಂದಿದ್ದು ಎಂದು ಪಕ್ಕದ ಮನೆಯ ಆಂಟಿ ಹೇಳಲು, ಅಮ್ಮನ ತಬ್ಬಿ, ಯಾಕಮ್ಮ ಹೀಗೆ ಮಾಡ್ತೀಯಾ? ನೀನು ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ. ನಿನಗೇನಾದರೂ ಆದರೆ ನಾನು ಹೇಗೆ ಬದುಕಲಮ್ಮ? ನಾಳೆಯಿಂದ ನೀನು ಕೆಲಸಕ್ಕೆ ಹೋಗೋ ಹಾಗಿಲ್ಲ ಅಷ್ಟೇ ಎಂದು ಕಣ್ಣೀರು ಹಾಕಿದ ಮಗಳ ಕಣ್ಣೊರೆಸಿದ ಅವರು, ನಾನು ಕೆಲಸ ಮಾಡದಿದ್ದರೆ ಇಬ್ಬರ ಹೊಟ್ಟೆ ಹೇಗೆ ತುಂಬುತ್ತಮ್ಮ? ನೀನು ಓದು ಮುಗಿಯೋಕೆ ಇನ್ನೂ 3-4 ತಿಂಗಳಿದೆ. ಆಮೇಲೆ ಕೆಲಸಕ್ಕೆ ಸಿಕ್ಕಿ ನೀನು ನಿನ್ನ ಕಾಲ ಮೇಲೆ ನಿಲ್ಲೋವರೆಗೂ ನಾನು ಕೆಲಸ ಮಾಡ್ತೀನಿ ಎಂದರು ಸುಮನ. ಇಲ್ಲಮ್ಮ, ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ. ಇಷ್ಟು ವರ್ಷ ನೀನನ್ನು ನೋಡ್ಕೊಂಡಿದ್ದೀಯಾ, ಇನ್ಮೇಲೆ ನಾನು ನಿಮ್ಮನ್ನು ನೋಡ್ಕೋತೀನಿ ಎನ್ನುವಾಗ ಡಾಕ್ಟರ್ ಬಂದವರು ಮತ್ತೊಮ್ಮೆ ಅವರನ್ನು ಪರೀಕ್ಷಿಸಿ, ಬಿ ಪಿ ನಾರ್ಮಲ್ ಆಗಿದೆ, ಟ್ಯಾಬ್ಲೆಟ್ ಮಿಸ್ ಮಾಡಬೇಡಿ, ಹಾಗೆ
ಜಾಸ್ತಿ ಟ್ರಸ್ಟ್ ಮಾಡ್ಕೋಬೇಡಿ ಎಂದಾಗ ತಲೆ ಆಡಿಸಿದರು. ಮಾತ್ರೆ ಚೇಂಜ್ ಮಾಡಿದ್ದೀನಿ, ಇನ್ನು ಮುಂದೆ ಮಂತ್ಲಿ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗಿ ಎಂದಾಗ ಅಮ್ಮ ಮಗಳಿಬ್ಬರು ನಡೆದರೆ, ಆಂಟಿ ಥ್ಯಾಂಕ್ ಯು ಸೋ ಮಚ್, ನೀವಿಲ್ಲ ಅಂದಿದ್ರೆ ತುಂಬ ತೊಂದರೆ ಆಗ್ತಿತ್ತು. ನಾಳೆಯಿಂದ ಅಮ್ಮ ಕೆಲಸಕ್ಕೆ ಬರಲ್ಲ, ನಾನು ಓನರ್ ಹತ್ರ ಮಾತಾಡ್ತೀನಿ. ಅವರೇನಾದರೂ ನನಗೆ ಪಾರ್ಟ್ ಟೈಮ್ ಜಾಬ್ ಕೊಟ್ಟರೆ ನಾನೇ ಮಾಡ್ತೀನಿ, ಇಲ್ಲ ಬೇಡ, ನೀವೊಮ್ಮೆ ಉಮ್ಮ ಜೊತೆ ಮಾತಾಡಿ ಆಂಟಿ ಎಂದಳು ನಿಧಿ ಪ್ರಮೀಳಾ ಅವರಿಗೆ. ಪರವಾಗಿಲ್ಲ ಕಣಮ್ಮ, ಹುಷಾರು, ನಾನು ಹೋಗ್ತೀನಿ. ಆ ಓನರ್ ಅರ್ಧ ದಿನ ರಜೆ ಕೊಡೋಕೆ ದೆವ್ವ ಬಂದೋರ್ ಥರ ಆಡ್ತಾನೆ. ನೀನು ಅಲ್ಲಿ ಕೆಲಸ ಮಾಡೋದು ಬೇಡ, ಬೇರೆ ಎಲ್ಲಾದರೂ ಕೆಲಸ ನೋಡ್ಕೊ. ಅವನ ನೋಟ ಸರಿ ಇಲ್ಲ, ನಿನ್ನ ಮನೆಗೆ ಏನೇನೋ ಅಂತಿದ್ದ ಅವನು. ಇನ್ನು ನೀನು ಬಂದರೆ ಬಿಡ್ತಾನಾ? ಬೇಡ, ಚೆನ್ನಾಗಿ ಓದಿದೀಯಾ, ಬೇರೆ ಕಡೆ ಕೆಲಸ ನೋಡಿಕೊಂಡು ನಿನ್ನ ಮನೆಗೆ ರೆಸ್ಟ್ ಕೊಡು ಎಂದು ಹೋದರು ಅವರು. ನಿಧಿ, ಹೇಗಿದ್ದರೂ 15 ದಿನ ಆಗಿದೆ ಕಣೆ, ಇನ್ನೂ 15 ದಿನ ಹೋದರೆ 10,000 ಕೊಡ್ತಾನೆ, ಇಲ್ಲ 3,000 ಅಷ್ಟೇ ಕೊಡ್ತಾನೆ ಅವನು ಎಂದವರ ತಬ್ಬಿ. ಅಷ್ಟೇ ಸಾಕು ಅಮ್ಮ, ಇವಾಗ ಮುಂದೆ ಏನೇ ಬಂದರೂ ನೋಡ್ಕೊಳ್ಳೋಣ, ಇನ್ನು ಮುಂದೆ ನೀನು ಕೆಲಸಕ್ಕೆ ಹೋಗ್ತಿಲ್ಲ ಅಷ್ಟೇ ಎಂದವಳು ಟ್ಯಾಬ್ಲೆಟ್ ತೆಗೆದುಕೊಂಡು ಅಮ್ಮನ ಜೊತೆ ಮನೆಗೆ ನಡೆದಳು. ಲವ್ ಪ್ರಪೋಸ್ಗೆಲ್ಲ ಒಪ್ಕೋತೀಯಾ? ಮತ್ತೆ ನೀನು ಸಿಂಗಲ್ಲಾ ಕಮಿಟೆಡ್ಡಾ ಎಂದವ ಕಣ್ಮಿಟುಕಿಸಿ ಕೇಳಿದಾಗ ಅವನನ್ನೇ ವಿಚಿತ್ರವಾಗಿ ನೋಡಿದಳು ವಿಶಿಷ್ಟ. ಯಾಕೆ, ಕಿವಿ ಕೇಳ್ತಿಲ್ವಾ ಎಂದ ಮತ್ತೊಮ್ಮೆ. ಹಾಂ, ಸಿಂಗಲ್ ಆದರೆ ಮಿಂಗಲ್ ಆಗ್ತೀಯಾ? ಹೋಗೋ ಬೆಂಚು, ನಿನ್ನ ಹುಡುಗಿ ಕಾಯ್ತಿದ್ದಾಳೆ ನೋಡಲಿ ಎಂದಾಗ ಹಿಂತಿರುಗಿದ ಋಷಭ್. ಅದು ನನ್ನ ಹುಡುಗಿ ಅಲ್ಲ, ನನ್ನ ಅಪ್ಪ ಮೀಟ್ ಆಗೋಕ್ಕೆ ಹೇಳಿರೋ ಹುಡುಗಿ, ಅದಕ್ಕೆ ಕೇಳಿದೆ. ನೀನು ನನ್ನ ಲವ್ವರ್ ಥರ ಆ್ಯಕ್ಟ್ ಮಾಡಿದೀಯಾ ಎಂದಾಗ ಬಿಟ್ಟ ಕಣ್ಣು ಬಿಟ್ಟಂತೆ ನಿಂತಳು ವಿಶಿಷ್ಟ. ಏಯ್, ನಿನ್ನ ಜೊತೆನೇ ಮಾತಾಡ್ತಿರೋದು, ಕಿವಿ ಡಮ್ ಅಂದಿದವ. ಅವಳು ಇನ್ನೇನು ಬರ್ತಾಳೆ, ಒಂಥರ ಬೆವಿಕಿಕ್ ಅವಳು. ಅದಕ್ಕೆ ಬೇಗ ಬೇಗ ಹೇಳು, ಅಪ್ಪ ತಾತ ಪೋರ್ಸ್ ಮಾಡಿದ್ದಾರೆ, ಇಲ್ಲಾಂದರೆ ನಾನು ಬರ್ತಾ ಇರಲಿಲ್ಲ ಎನ್ನುವಾಗ ಮತ್ತದೇ ಹುಡುಗಿ ವಾಪಸ್ ಬಂದು, ಏಯ್ ಬೇಬ್, ಇಲ್ಲೇನು ಮಾಡ್ತಿದ್ಯಾ, ಕಮಾನ್ ಯಾರ್ ಎಂದಳು ಅವನ ತೋಳು ಬಳಸಿ. ಹಾ ನಿಶ್ಚಿ ಎಂದವನ ಕಣ್ಣು ವಿಶಿಷ್ಟ ಮೇಲೆ ಇದ್ದವು. ಏನಾದರೂ ಹೇಳುತ್ತಾಳಾ ಎಂದು. ಹೂ ಈಸ್ ಶಿ ಎಂದಳು ಎದುರಿದ್ದವಳ ನೋಡಿ. ಶೀಸ್ ಎಂದು ಅವನು ಹೇಳುವಾಗಲೇ ಹೀಸ್ ಗರ್ಲ್ ಫ್ರೆಂಡ್ ಎಂದಳು ಮೋದಿ ಕೊಂಕಿಸಿ. ವಾಟ್ ಎಂದ ಅವಳು ದೊಡ್ಡ ಕಣ್ಣು ಬಿಟ್ಟು. ಎಸ್ ನಿಶ್ಚಿ, ಶೀ ಈಸ್ ಮೈ ಗರ್ಲ್ ಫ್ರೆಂಡ್ ಎಂದು ವಿಶಿಷ್ಟಳ ಪಕ್ಕ ನಿಂತವ ಅವಳ ಕೈ ಹಿಡಿಯಲು. ನೋ ಬೇಬ್, ಅಂಕಲ್ ತಾತ ನೀನು ಸಿಂಗಲ್ ಅಂತ ಹೇಳಿದರು ಎಂದು ನಿಶ್ಚಿ ಅನುಮಾನದಿಂದ ಕೇಳಲು. ಎಸ್ ನಿಶ್ಚಿ, ನನ್ನ ವಿಷಯ ಮನೇಲಿ ಗೊತ್ತಿಲ್ಲ, ಅದಕ್ಕೆ ಹಾಗೆ ಹೇಳಿದ್ದಾರೆ ಎಂದ ವಿಶಿಷ್ಟಳ ನೋಡಿ. ವೈ ವೈ ಯಾಕೆ ಹೇಳಿಲ್ಲ ನೀನು ಎಂದಳು ಕೋಪದಿಂದ. ಅದು ಅದು ವಿಶಿಷ್ಟ ಚಿಕ್ಕ ಕಂಪನಿ ಶುರು ಮಾಡಿದ್ದಾಳೆ, ಅದನ್ನು ಡೆವಲಪ್ ಮಾಡೋದ್ರ ಕಡೆಗೆ ಗಮನ ಕೊಟ್ಟಿದ್ದಾಳೆ. ಈ ವಿಷಯ ಮನೆಯಲ್ಲಿ ಅಥವಾ ನ್ಯೂಸ್ ಅವರಿಗೆ ಸಿಕ್ಕರೆ ಸುಮ್ಮನೆ ಬಿಡಲ್ಲ ಅಲ್ವಾ. ವೃಷಭ ಅರಸ್ ಹುಡುಗಿ ಅಂತ ಶುರು ಮಾಡ್ತಾರೆ, ಅದಕ್ಕೆ ನಾವು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀವಿ ಎಂದಾಗ ಅವನ ಕೈ ಚಿವುಟಿದಳು ವಿಶಿಷ್ಟ. ಹಾಂ ಎಂದುವ ಮತ್ತೆ ಗಂಭೀರವಾಗಿ. ಸೊ ನನಗೆ ನಿನ್ನ ಜೊತೆ ಎಂದು ಹೇಳುವಾಗ ಡೇಟ್ ಮಾಡೋಕ್ಕಾಗಲ್ಲ ಅಂತಾನಾ? ನೋ, ನಾನು ನಂಬಲ್ಲ ಋಷಭ್, ಇವಳ ನೋಡಿದರೆ ನಿನಗೆ ಮ್ಯಾಚ್ ಆಗೋ ಥರ ಇಲ್ಲ, ನೀನು ಸುಳ್ಳು ಹೇಳ್ತಿದೀಯಾ ಎಂದಳು ನಿಶ್ಚಿತ. ಏಯ್ ಯಾರೇ ನೀನು, ನನಗೆ ಅವನು ಮ್ಯಾಚ್ ಆಗಲ್ಲ ಅನ್ನೋದಕ್ಕೆ ಹೇಳೋಕ್ಕೆ? ನೀನು ನೋಡ್ಕೊಂಡಿದ್ಯಾ ಕನ್ನಡಿಲಿ? ಡ್ರೆಸ್ ಸೆನ್ಸ್ ಇಲ್ಲ, ಏನಿಲ್ಲ, ನನ್ನ ಬಗ್ಗೆ ಹೇಳ್ತಾಳೆ ಎಂದು ವಿಶಿಷ್ಟ ಜಗಳಕ್ಕೆ ಹೇಳಿದಾಗ. ಏಯ್, ನನ್ನ ಡ್ರೆಸ್ ಬಗ್ಗೆ ಮಾತಾಡಬೇಡ ನೀನು, ನಾನು ಯಾರು ಗೊತ್ತಾ, ಹೋಮ್ ಮಿನಿಸ್ಟರ್ ಮಗಳು ಎಂದು ನಿಶ್ಚಿತ ಜಗಳಕ್ಕೆ ಹೇಳಿದಳು. ವಿಶಿಷ್ಟ, ಪ್ಲೀಸ್ ಸ್ಟಾಪ್ ಎಂದವ ಅವಳ ಕೈ ಹಿಡಿದು. ನಿಶ್ಚಿ, ನಾವಿಬ್ಬರು ಮ್ಯಾಚ್ ಆಗ್ತೀವೋ ಇಲ್ವೋ ನೀವು ಹೇಳೋದು ಬೇಕಾಗಿಲ್ಲ, ನಾನು ಎಂಗೇಜ್ ಅಂತ ಗೊತ್ತಾಯ್ತಲ್ವಾ, ಪ್ಲೀಸ್ ಲೀವ್ ಎಂದಾಗ ಕೋಪದಿ ಕಾಲು ಅಪ್ಪಳಿಸಿ, ನಾನು ನೋಡ್ಕೋತೀನಿ ನಿಮ್ಮನ್ನು ಎಂದು ನಡೆದಳು ಆಕೆ. ಬಿಡೋ ಬೆಂಚು, ನಾನು ಚೆನ್ನಾಗಿಲ್ವಂತೆ, ನೋಡು ನೋಡು ನಾನು ಚೆನ್ನಾಗಿಲ್ವಾ ಎಂದು ಅವನ ತೀರ ಸನಿಹಕ್ಕೆ ಬಂದು ಬಿಟ್ಟಿದ್ದಳು ವಿಶಿಷ್ಟ. ಇಲ್ಲ ಬಿಡೆ, ಸುಮ್ಮನೆ ಅವಳ ಜೊತೆ ಯಾಕೆ ಜಗಳ ಆಡ್ತಿದೀಯಾ ಎಂದವನ ಅವಳ ಕೈ ಹಿಡಿದು. ಏನು ಸುಮ್ಮನೆನಾ? ಅವಳು ಏನಂದ್ಲು ಅಂತ ಕೇಳಿಸ್ಕೊಂಡೆ ತಾನೆ? ನಾನು ಚೆನ್ನಾಗಿಲ್ವಂತೆ, ನಾನು ಹಿಂಗೆ ಮ್ಯಾಚ್ ಆಗಲ್ವಂತೆ ಎಂದು ಕೋಪದಿ ಅವನ ಕಾಲರ್ ಹಿಡಿದಳು ವಿಶಿಷ್ಟ. ಅವಳದೇ ರೆಸಾರ್ಟ್ ಆದ ಕಾರಣ ಹೆಚ್ಚೇನು ಜನರಿರಲಿಲ್ಲ ಅಲ್ಲಿ. ಹೋ, ಸರಿಯಾಗಿ ಹೇಳಿದ್ಲಲ್ಲ, ಅದರಲ್ಲಿ ತಪ್ಪೇನಿದೆ ಎಂದ ಮೀಸೆ ಮರಿಯಲ್ಲಿ ನಗುತ್ತಾ. ಹೇ ಬೆಂಚು, ಪುಡಿ ಪುಡಿ ಮಾಡಿಬಿಡ್ತೀನಿ, ನಾನು ಚೆನ್ನಾಗಿಲ್ವೇನೋ ಎಂದು ಮತ್ತಷ್ಟು ಅವನನ್ನು ಹತ್ತಿರ ಕೆಳೆದುಕೊಂಡು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಲು. ಹಾಂ, ನೀನು ಸುಮಾರಾಗೇ ಇದೆಯಾ, ಆದರೆ ನನಗೆ ಮ್ಯಾಚ್ ಆಗಲ್ಲ. ಈ ಋಷಭ್ ಅರಸ್ಗೆ ಜೋಡಿ ಆಗೋಕ್ಕೆ ಮಿಸ್ ವರ್ಲ್ಡ್ ಗ್ಲಾಮರ್ ಬೇಕು ಗೊತ್ತಾ ಎಂದ ಕಣ್ಮಿಟುಕಿಸಿ. ಯು ಯು ಎಂದವಳು ಸುತ್ತಮುತ್ತ ನೋಡಲು. VXYZ ಎಂದ ಅವಳ ಮುಂದಿನ ನಡೆ ಅರಿಯದೆ ತಕ್ಷಣ ಅವನ ಕೊರಳ ಪಟ್ಟಿ ಬಿಟ್ಟವಳು ಹೂಕುಂಡ ಎತ್ತಿಕೊಂಡು. ನಿಲ್ಲೋ, ಇವತ್ತು ನಿನ್ನ ತಲೆ ಪುಡಿ ಮಾಡ್ತೀನಿ. ನಾನು ಹೇಳಿದ್ನೋ ಬಂದುಬಿಟ್ಟು ಲವರ್ ಥರ ಆ್ಯಕ್ಟ್ ಮಾಡು ಅಂತ. ಸಹಾಯ ಕೇಳಿದವ ನೀನು, ಈಗ ನಾನು ಚೆನ್ನಾಗಿಲ್ಲ ಅಂತೀಯಾ ಎಂದು ಅವನ ಹಿಂದೆ ಓಡಿದಳು. ನಿಲ್ಲೆ ಬಜಾರಿ, ನನ್ನ ಕೊಲೆ ಮಾಡಿಬಿಟ್ಟಿಯಾ ಎಂದವ ರೆಸಾರ್ಟ್ ತುಂಬ ಓಡಲು. ನಾ ಚೆನ್ನಾಗಿಲ್ವಾ, ಇರು
ನನ್ನಪ್ಪನಿಗೆ ಹೇಳ್ತೀನಿ ಎನ್ನುತ್ತಾ ಅವನ ಹಿಡಿದೇ ಬಿಡುವ ಆತುರದಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದವಳ ನೋಡಿ ಜೋರಾಗಿ ನಕ್ಕ ಋಷಭ್. ಮುಖ ತೊಳೆದು ಬಾ, ಆಗ ನೋಡ್ತೀನಿ ನಿಂದು ನ್ಯಾಚುರಲ್ ಬ್ಯೂಟಿನೋ ಅಥವಾ ಏಷ್ಯನ್ ಪೇಂಟ್ಸ್ ಬ್ಯೂಟಿನೋ ಅಂತ ಎಂದು ಹೊಟ್ಟೆ ಹಿಡಿದನಾಗುವಾಗ ಬಂದೇ ಇರು ನಿನಗಿದೆ ಎಂದು ಅವನ ಬಳಿ ಓಡಿದಳು ಸ್ವಿಮ್ಮಿಂಗ್ ಪೂಲ್ನಿಂದ ಎದ್ದು. ಆದರೆ ಅವಳ ಅವತಾರದಲ್ಲಿ ನೋಡಿದವ ನಿಜಕ್ಕೂ ಬೆರಗಾಗಿದ್ದ. ನೀರಿನಲ್ಲಿ ಬಿದ್ದು ಬಂದವಳ ಸೌಂದರ್ಯ ಇಮ್ಮಡಿಯಾಗಿತ್ತು. ಕೂದಲುಗಳು ನೆನೆದು ಮುಖವ ಮುಚ್ಚಿತ್ತು. ನಿಲ್ಲೋ ಡ್ರಾಕುಲಾ ಎಂದು ಅವನ ಹೊಡೆಯ ಬಂದವಳು ಮತ್ತೆ ಜಾರಲು ಬಳಸಿದ್ದು ಅವನದೇ ಕೈಗಳು. ನೆನೆದ ಬಟ್ಟೆಯ ಮೇಲೆ ಅವನ ಸ್ಪರ್ಶ ಆಗಿದ್ದ ಮೈಯಲ್ಲಿ ವಿದ್ಯುತ್ ಸಂಚಾರ ಆದಂತಾಗಿತ್ತು. ಅದುರಿದವಳ ನೋಡಿ ಮೈ ಮರೆತವ. ಅವನ ಹಿಡಿತ ಇನ್ನೂ ಬಿಗಿಯಾದಾಗ ಋಷಭ್ ಬಿಡು ಎಂದಳು ಮೆಲ್ಲಗೆ. ತಕ್ಷಣ ತನ್ನ ನೋಟ ಬದಲಿಸಿ ಅವಳನ್ನು ಸರಿಯಾಗಿ ನಿಲ್ಲಿಸಿ ದೂರ ಸರಿದ. ನಾನು ಹೊರಗೆ ಇರ್ತೀನಿ, ಬೇಕಾದರೆ ಬಟ್ಟೆ ಬದಲಾಯಿಸಿ ಬಾ, ಡ್ರಾಪ್ ಮಾಡ್ತೀನಿ ಎಂದ. ಅವಳ ಮುಜುಗರ ಅರಿತು. ಬಟ್ಟೆ ಇಲ್ಲ ಇಲ್ಲಿ ಎಂದಳು ಮೆಲ್ಲಗೆ. ತಗೋ ಇದನ್ನು ಹಾಕು, ನಾನು ಹೋಗಿ ಬೇಕಾದರೆ ಬಟ್ಟೆ ತರ್ತೀನಿ ಎಂದು ತನ್ನ ಕೋಟ್ ನೀಡಿದ ಅವಳಿಗೆ. ಥ್ಯಾಂಕ್ ಯು, ಆದರೆ ಬಟ್ಟೆ ಬೇಡ, ನಾನು ನೇರವಾಗಿ ಮನೆಗೆ ಹೋಗ್ತೀನಿ ಎಂದವಳು ಅವನ ಕೋಟ್ ತೆಗೆದುಕೊಂಡು ಹಾಕಿಕೊಂಡಳು. ಸರಿ ಸರಿ ಎಂದವ ಮುಂದೆ ನಡೆಯಲು ಅವಳ ಪಿಎಗೆ ಫೋನ್ ಮಾಡಿ ಅರೇಂಜ್ಮೆಂಟ್ ನೋಡಿಕೊಳ್ಳುವುದಾಗಿ ಹೇಳಿ ನಡೆದಳು. ಡ್ರೈವರ್ಗೆ ಕಾಲ್ ಮಾಡ್ಲಾ ಎಂದ ಅದೇಕೋ ಅವಳ ಬಗ್ಗೆ ಕಾಳಜಿಯ ತೋರುತ್ತಾ. ನೋ ಐ ಕ್ಯಾನ್ ಮ್ಯಾನೇಜ್, ಜಸ್ಟ್ ಫ್ಯೂ ಕಿಲೋಮೀಟರ್ ಅಷ್ಟೇ ಎಂದು ಕಾರ್ ಏರಿದಳು. ಅವನ ನೋಡಿದೆ. ಓಕೆ ಟೇಕ್ ಕೇರ್ ಎಂದವ ಅವಳು ಹೋಗುವವರೆಗೂ ಅಲ್ಲೇ ಇದ್ದು ನಂತರ ಮನೆಗೆ ನಡೆದ. ಆದರೆ ಇಬ್ಬರನ್ನು ಆಗಲಿಂದ ನೋಡುತ್ತಿದ್ದ ನಿಶ್ಚಿತ ಮಾತ್ರ ಹಲ್ಲು ಕಡೆದು ನಡೆದಿದ್ದಳು. ಮಧ್ಯಾಹ್ನ ಅಮ್ಮನ ಮನೆಗೆ ಬಿಟ್ಟು ಕೆಲಸ ಅರಸಿ ಹೊರಟಿದ್ದಳು ವೈನಿಧಿ. ಈಗ ಅಮ್ಮನಿಗಾಗಿ ಕೆಲಸ ಮಾಡುವ ಅನಿವಾರ್ಯತೆ ಅವಳಿಗೆ. ಓದಿದ್ದರೂ ಕೂಡ ಸರ್ಟಿಫಿಕೇಟ್ಗೆ ತಕ್ಕ ಕೆಲಸ ಹುಡುಕುತ್ತಾ ಸಮಯ ವ್ಯರ್ಥ ಮಾಡಲು ಇಷ್ಟ ಇರಲಿಲ್ಲ ಆಕೆಗೆ. ಹಾಗಾಗಿ ಯಾವ ಕೆಲಸವಾದರೂ ಓಕೆ ಎಂದು ಅಲಿಯುತ್ತಿದ್ದಳು. ಆಗಲೇ ಅವಳ ಗೆಳತಿ ವರ್ಷಳ ಕರೆ ಬಂದಿತ್ತು. ಹೇಳು ವರ್ಷ ಎಂದಳು ಕರೆಯನ್ನು ಸ್ವೀಕರಿಸಿ. ನಿಧಿ ಆಂಟಿ ಹೇಗಿದ್ದಾರೆ, ನಾನು ಬರಲಾ ಎಂದಳು ವರ್ಷ. ಆಗಷ್ಟೇ ಊಟಕ್ಕೆ ಬಿಟ್ಟಿತ್ತು. ಬೇಡ ಕಣೆ, ಅಮ್ಮನನ್ನು ನನ್ನ ಮನೆಗೆ ಕರೆದುಕೊಂಡು ಬಂದೆ, ಹುಷಾರಿದ್ದಾರೆ ಎಂದಾಗ ನಿಟ್ಟುಸಿರು ಬಿಟ್ಟು ಮತ್ತೆ ಬರ್ತಿದೀಯ ಕಾಲೇಜ್ಗೆ, ಇವಾಗ ಲ್ಯಾಬ್ ಇದೆಯಲ್ಲ, ಮಿಸ್ ಮಾಡೋ ಹಾಗಿಲ್ಲ ಎಂದಳು ಅವಳು. ಹಾಂ ವರ್ಷ, ಇಲ್ಲ ಬರ್ತಿಲ್ಲ, ಕೆಲಸ ಹುಡುಕ್ತಿದ್ದೀನಿ. ಸದ್ಯಕ್ಕೆ ಅಮ್ಮನಿಗೆ ಕೆಲಸಕ್ಕೆ ಕಳ್ಸೋಕ್ಕಾಗಲ್ಲ, ತುಂಬ ವೀಕ್ ಇದ್ದಾರೆ, ಅದಕ್ಕೆ ನಾನೇ ಪಾರ್ಟ್ ಟೈಮ್ ಕೆಲಸ ನೋಡ್ಕೋತೀನಿ. ನಿನ್ನ ಸ್ಕೂಟಿ ಸಂಜೆ ಕೊಡ್ತೀನಿ ಎಂದಳು. ಏಯ್ ನಿಂಗೆ ತಲೆ ಕೆಟ್ಟಿದೆಯಾ, ಇನ್ನೂ 3 ತಿಂಗಳು ಓದಿದ್ರೆ ನಿನಗೆ ದೊಡ್ಡ ಕಂಪನಿಯಲ್ಲೇ ಜಾಬ್ ಆಗುತ್ತೆ. ಪ್ಲೇಸ್ಮೆಂಟ್ ಬರೋ ಟೈಮಲ್ಲಿ ಏನಿದು ಹುಚ್ಚಾಟ, ಮುಚ್ಕೊಂಡು ಬಾ, ಅದೆಲ್ಲ ಬೇಡ ಎಂದು ಹೇಳಲು. ಪ್ಲೀಸ್ ಅರ್ಥ ಮಾಡ್ಕೋ ವರ್ಷ, ಅಮ್ಮನಿಗೆ ತುಂಬ ಹುಷಾರಿಲ್ಲ, ಅವರೇನೂ ಕೆಲಸಕ್ಕೆ ಹೋದರೆ ಕಷ್ಟ ಆಗುತ್ತೆ ಕಣ. ನಾನು ಹೊಟ್ಟೆಲಿ ಇದ್ದಾಗಿನಿಂದಲೂ ಕೆಲಸ ಮಾಡ್ತಿದ್ದಾರೆ, ಇವಾಗಾದರೂ ರೆಸ್ಟ್ ಬೇಡವಾ? ನಾನು ಓದನ್ನು ನಿರ್ಲಕ್ಷ್ಯ ಮಾಡಲ್ಲ ಕಣ. ಸಂಜೆ ಹೇಗಿದ್ದರೂ 3 ಗಂಟೆಗೆಲ್ಲ ಕಾಲೇಜ್ ಮುಗಿಯುತ್ತೆ. ಆಗಿಂದ ಏನು ಮಾಡಲಿ, ಅದಕ್ಕೆ ಸಂಜೆ 4ರಿಂದ 8 ಯಾವುದಾದ್ರೂ ಕೆಲಸ ಇದ್ದರೆ ನೋಡ್ಕೋತೀನಿ ಎನ್ನುವಾಗ ವರ್ಷಾಗೆ ದುಃಖವಾಗಿತ್ತು ಅವಳ ಮಾತು ಕೇಳಿ. ಅವಳೇನು ದೊಡ್ಡ ಶ್ರೀಮಂತಿಯಲ್ಲ, ಅಪ್ಪ ಚಿಕ್ಕ ಕಂಪನಿಯಲ್ಲಿ ವರ್ಕರ್. ಸರಿ ನಿಧಿ, ಸಾರಿ ಕಣ, ನಿನಗೆ ಸಹಾಯ ಮಾಡೋಕ್ಕಾಗ್ತಿಲ್ಲ ಎಂದಾಗ ನಗುತ್ತಾ, ಪರವಾಗಿಲ್ಲ ಬಿಡು, ನಮ್ಮವರೇ ನಮಗಾಗಲ್ಲ ಅಂಥದ್ರಲ್ಲಿ ನೀ ತುಂಬ ಸಹಾಯ ಮಾಡಿದೀಯ, ಏನಾಗಲ್ಲ, ನೀನು ತಲೆ ಕೆಡಿಸ್ಕೋಬೇಡ ಎಂದಾಗ ಸರಿ ಎಂದವಳು. ನಾನು ಅಪ್ಪನ ಬಳಿ ಕೇಳ್ತೀನಿ ಕಣೆ, ಅವರಿಗೆ ಯಾವುದಾದ್ರೂ ಜಾಬ್ ಗೊತ್ತಿದ್ರೆ ಹೇಳ್ತಾರೆ ಎಂದವಳ ಮಾತಿಗೆ ನಕ್ಕು ತಲೆ ಆಡಿಸಿದಳು ವೈನಿಧಿ. ಮಗಳೇ ಏನಿದು, ಮಳೆಯಲ್ಲಿಂದು ಬಂದಿದೆಯಾ, ನಿನಗೆ ಜ್ವರ ಬರುತ್ತಲ್ಲ ಎಂದು ಆತಂಕದಿ ಕೂಗಿದರು ವಸಿಷ್ಠ. ಆಗಷ್ಟೇ ಕಳ್ಳ ಹೆಜ್ಜೆ ಇಟ್ಟು ಒಳ ಬರುತ್ತಿದ್ದವಳು ನೋಡಿ ಗಾಬರಿಯಾದರು ಅವರು. ನೋಡ್ಯಾಡ್, ನಾನು ಮಳೆಯಲ್ಲಿ ನೆಂದಿಲ್ಲ, ಮಿಸ್ ಆಗಿ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಿದ್ದು ಎಂದವಳು ನಸು ನಕ್ಕರೆ. ಹೆಂಡ್ತಿ ಟವಲ್ ತಗೊಂಡು ಬಾಯಲ್ಲಿ ಎಂದು ಕೂಗಿದವರು. ಪರಿ, ನೀನು ಹುಷಾರಾಗಿರು ಅಂದರೆ ಕೇಳಲ್ಲ ಎಂದು ಅವಳ ಕೈ ಹಿಡಿದು ಕೂರಿಸಿದರು. ಅಷ್ಟರಲ್ಲಿ ಮೈಥಿಲಿಯವರು ಟವಲ್ ತೆಗೆದುಬರಲು, ಹೆಂಡತಿ ಹೋಗಿ ಬಿಸಿನೀರು ಕಾಯೋಕಿಡು, ಸ್ಟೀಮ್ ತಗೊಳ್ಳೋಕೆ, ತುಂಬ ನೆನೆದಿದ್ದಾಳೆ ಎಂದು ತಾವೇ ಟವಲ್ ಕಸಿದುಕೊಂಡು ತಲೆ ಒರೆಸಿದರು ಅವರೇ. ಡ್ಯಾಡ್, ನನಗೇನಾಗಿಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಎಂದು ನಕ್ಕು ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ, ಹೆಂಡತಿ ಹಾಗೆ ಜೀರಿಗೆ ಶುಂಠಿ ಕಷಾಯ ಮಾಡು ಎಂದರು ಹಾಲಿನಿಂದಲೇ. ಆಗಷ್ಟೇ ಕೋಪದಿ ಮನೆಗೆ ಬಂದಿದ್ದ ವೈಭವ್. ಆ ದೃಶ್ಯ ಕಾಣಿಸಿತು. ಅವನು ನಿಧಿಯ ಮೇಲಿನ ಕೋಪಕ್ಕೆ ಮಳೆಯಲ್ಲಿ ನೆನೆದುಕೊಂಡೇ ಬಂದಿದ್ದ. ಅವನ ತಲೆಯು ಹಸಿಯಾಗಿಯೇ ಇತ್ತು. ಹೇ ವೈಭವ್, ನೀನು ನೆನೆದುಕೊಂಡೇ ಬಂದಿದೆಯಲ್ಲೋ, ಏನಾಗಿದೆ ನಿಮಗೆ ಎಂದು ಗದರಿದರು ವಸಿಷ್ಠ. ಬಾಯಿಲಿ ಎಂದು ಅವನ ಕರೆದರು. ಕೋಪದಿ ಅವರ ನೋಡುತ್ತಲೇ ನಿಂತಿದ್ದ ಅವನು. ಹೆಂಡತಿ, ಕಷಾಯ ಬಿಸಿನೀರು ಜಾಸ್ತಿನೇ ಮಾಡು, ಮಗನು ನೆನೆದುಕೊಂಡು ಬಂದಿದ್ದಾನೆ ಎಂದು ಕೂಗಿ ಅವನ ಕೈ ಹಿಡಿದು ಕೂರಿಸಿದರು.
ಮಳೆ ಬಂದಾಗ ಸ್ವಲ್ಪ ಹೊತ್ತು ನಿಲ್ಲಬೇಕಲ್ವಾ ಎಂದು ಅವನ ತಲೆಯನ್ನು ಒರೆಸತೊಡಗಿದರು. ಡ್ಯಾಡ್, ನನ್ನ ತಲೆ ಪೂರ್ತಿ ಒಣಗಿಲ್ಲ ಎಂದಳು ವಿಶಿಷ್ಟ. ಅಪ್ಪ ತಮ್ಮನ ಕಾಳಜಿ ಮಾಡುವುದ ನೋಡಲಾಗಲಿಲ್ಲ ಅವಳಿಗೆ. ಇರಮ್ಮ, ಅವನು ತುಂಬ ನೆಂದು ಬಂದಿದ್ದಾನೆ. ನೀನಾದರೆ ಕಾರಲ್ಲಿ ಬಂದಿದೀಯ, ಇವನಿಗೆ ಬೈಕ್ ಹುಚ್ಚು ಎಂದು ಅವನ ತಲೆಯನ್ನು ಒರೆಸುವಾಗ, ಡ್ಯಾಡ್, ಹಾಗಾದರೆ ನಾನು ಮತ್ತೆ ನೀರಲ್ಲಿ ನೆನೆಸ್ಕೊಂಡು ಬರ್ತೀನಿ ಈಗ ಎಂದಳು ಎದ್ದು ನಿಂತು. ಅವಳ ಪರಿ ಹಠವೇ ಅವಳಿಗೆ ಮುಳುಗಾಗುವುದೇನೋ. ಪರಿ ಎಂದ ವಸಿಷ್ಠ ಕೈಯಲ್ಲಿನ ಟವೆಲ್ ಕೆಳಗಿಟ್ಟು, ಹೆಂಡತಿ, ಆ ಬಿಸಿನೀರು ತಗೊಂಡು ಬಾ ಎಂದಾಗ ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ಬಂದರು ಮೈಥಿಲಿ. ಎಲ್ಲಿ ಇಬ್ಬರು ಕೂರಿ, ಪರಿ ನೀನು ಆ ಕಡೆ ಕೂರು, ವೈಭವ್ ನೀನು ಅವಳ ಅಪೋಸಿಟ್ ಕೂರು ಎಂದಾಗ ಒಬ್ಬರಿಗೊಬ್ಬರು ಗುರಾಯಿಸಿಕೊಂಡೇ ಕುಳಿತರು. ಮೈಥಿಲಿ, ಬೇಗ ವಿಕ್ಸ್ ಬೆಡ್ಶೀಟ್ ತಗೊಂಡು ಬಾ ಎಂದಾಗ ತಮ್ಮ ಕೋಣೆಗೆ ಹೋಗಿ ವಿಕ್ಸ್ ತೆಗೆದುಕೊಂಡು ಬಂದರು ಮೈಥಿಲಿ. ಅದರಲ್ಲಿ ಅರ್ಧ ಡಬ್ಬಿ ನೀರಿಗೆ ಹಾಕಿದವರು ಇಬ್ಬರು ಅದಕ್ಕೆ ಮುಖ ನೀಡಿ ಎಂದಾಗ ಇಬ್ಬರು ಮೂತಿ ತಿರುವಿದರು. ಇವಾಗ ನೀರು ತಣ್ಣಗಾಗಕ್ಕೂ ಮುಂಚೆ ಸ್ಟೀಮ್ ತಗೊಳ್ತಿರೋ ಅಥವಾ ನಾನೇ ಮಳೆಯಲ್ಲಿ ನಿಂತ್ಕೊಳ್ಳೋ ಎಂದು ಗದರಲು ಇಬ್ಬರೂ ಬಾಗಿದರು. ಒಬ್ಬರ ತಲೆ ಇನ್ನೊಬ್ಬರಿಗೆ ತಾಗಲು. ಸಮಾಧಾನ ಮುಖ್ಯ ಜೀವನದಲ್ಲಿ ಎಂದು ಇಬ್ಬರಿಗೂ ಬೆಡ್ಶೀಟ್ ಹೊದಿಸಿದರು. 5 ನಿಮಿಷದ ನಂತರ ವಿಶಿಷ್ಟ ಆಚೆ ಬಂದರೆ ಅವನಂತೂ ನಿಧಿಯ ಮಾತುಗಳ ನೆನೆದು ಹಲ್ ಕಚ್ಚಿಬಿಟ್ಟಿದ್ದಾನೆ. ಅವನಿಗೆ ಅದರ ಹವೆಯೂ ಏನೂ ಅನಿಸುತ್ತಿಲ್ಲ. 5 ನಿಮಿಷದ ನಂತರ ತಾವೇ ಬೆಡ್ಶೀಟ್ ತೆಗೆದರು ಮೈಥಿಲಿ. ಯಾಕೋ ಗುಂಡು, ಒಂಥರ ಇದೆಯಾ, ಹುಷಾರಿಲ್ವಾ ಎಂದು ಅವನ ಮುಖದ ಮೇಲೆ ಬೆವರ ಹನಿಯ ಸೀರೆ ಸೆರಗಲ್ಲಿ ಬರೆಸಲು, ಮಾಮ್, ನಾನು ಮನುಷ್ಯನ ಥರ ಇಲ್ವಾ, ಮೃಗದ ಥರ ಕಾಣ್ತೀನಾ ಎಂದು ಪ್ರಶ್ನಿಸಿದವರು ಶಹಕ್ಕಾಗಿ ನೋಡಲು, ನಿಮ್ಮ ರಿಯಾಕ್ಷನ್ ನೋಡಿದರೆ ಹಾಗೆ ಅನಿಸುತ್ತೆ, ನಾನು ಮೃಗ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರ ಅಲ್ವಾ ಎಂದು ದಡದಡನೆ ಮೆಟ್ಟಿಲತ್ತಿ ಹೋಗಲು ಅವನನ್ನೇ ನೋಡುತ್ತಾ ಬಾಕಿಯಾದರು ಮೂವರು. ವಿಶಿಷ್ಟಾಳ ಮನದ ಮೂಲೆಯಲ್ಲಿ ಇಷ್ಟು ದಿನ ತಮ್ಮ ನಡೆಗೆ ನೆನೆದು ಬೇಸರವಾಗಿತ್ತು. ಅವನ ಕೋಪದಿಂದ ಒಂದು ಒಳ್ಳೆಯದಾದರೆ ಮತ್ತೊಂದು ಕೆಟ್ಟದಾಗುವುದಿತ್ತು. ಮತ್ತೆ ಸಿಗುವ. ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಇವತ್ತು ಸ್ವಲ್ಪ ಲಾಂಗ್ ಎಪಿಸೋಡ್ ಹಾಕಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಹ್ಯಾಪಿನಾ?